ವಿಪ್ರೋ ಸ್ಟಾಕ್ನ ನಾವು ನೋಡೋದಾದ್ರೆ 9.2% ಬಿಗ್ ಫಾಲ್ ಆಗಿದೆ. ನಿನ್ನೆಯ ಕ್ಲೋಸಿಂಗ್ 558 ಹತ್ರ ಮತ್ತೆ ಬೆಳಗ್ಗೆಯ ಓಪನಿಂಗ್ 520 ಹತ್ರ. 9.2% ಅಂದ್ರೆ ಇದೊಂದು ದೊಡ್ಡ ಫಾಲ್ ಅಂತಾನೆ ಹೇಳ್ಬೋದು. ಬಿಹೈಂಡ್ ಇದರ ರೀಸನ್ ಏನು ಅಂತ ಹೇಳಿದ್ರೆ ಇವತ್ತು ಕ್ವಾರ್ಟರ್ಲಿ ರಿಸಲ್ಟ್ ಅನೌನ್ಸ್ ಮಾಡಿರ್ತಾರೆ. ನ್ಯೂಸ್ ನೋಡೋದಾದ್ರೆ ನೆಗೆಟಿವ್ ಇಂಪ್ಯಾಕ್ಟ್ ಮಾಡಿರುತ್ತೆ. ಸೇಲ್ಸ್ ಅಲ್ಲಿ ನೋಡೋದಾದ್ರೆ ಲಾಸ್ಟ್ ಇಯರ್ಗೆ ಮತ್ತೆ ಇಯರ್ಗೆ ಕಂಪೇರ್ ಮಾಡಿದ್ರೆ 3.8% ಸೇಲ್ಸ್ ಅಲ್ಲಿ ಕಡಿಮೆ ಆಗಿರುತ್ತೆ. ಮತ್ತೆ ಪ್ರಾಫಿಟ್ ಅಲ್ಲಿ ನೋಡೋದಾದ್ರೆ ಪ್ರಾಫಿಟ್ ಏನು ಉತ್ತಮವಾಗಿರುತ್ತೆ, ಅಂದ್ರೆ 4% ಪ್ರಾಫಿಟ್ ಆಗಿರುತ್ತೆ. ಸೊ ಪ್ರಾಫಿಟ್ ಇಲ್ಲಿ ಇಂಪ್ಯಾಕ್ಟ್ ಆಗೋಲ್ಲ. ಸೇಲ್ಸ್ ಅಲ್ಲಿ ನೋಡೋದಾದ್ರೆ ಇದು ಗ್ರೇಟ್ ಇಂಪ್ಯಾಕ್ಟ್ ಆಗುತ್ತೆ. ಸೊ ಫರ್ದರ್ ಇದು ಫ್ಯೂಚರ್ ಅಲ್ಲಿ ಏನಾಗುತ್ತೆ ಅಂತ ಈ ವಿಡಿಯೋ ಅಲ್ಲಿ ನೋಡೋಣ. ಇನ್ವೆಸ್ಟರ್ಸ್ ಅಂತೂ ತುಂಬಾನೇ ತಲೆ ಕೆಡಿಸ್ಕೊಂಡಿರ್ತಾರೆ. ಸೊ ನಾವು ಇಂಟ್ರಾಡೇ ಟ್ರೇಡರ್ಸ್ ತಲೆ ಕೆಡಿಸ್ಕೊಳ್ಳೋದು ಬೇಡ. ಸೊ ನಾಳೆ ಇದನ್ನ ಹೇಗೆ ಪ್ರಾಫಿಟಬಲ್ ಟ್ರೇಡ್ ಆಗಿ ಮಾಡೋದು ಅಂತ ಈ ವಿಡಿಯೋಲಿ ನೋಡೋಣ. ಸೊ ಇಟ್ಸ್ ಜಸ್ಟ್ ಸಿಂಪಲ್. ನಾನು ಲಾಸ್ಟ್ ಕೋರ್ಸ್ ಅಲ್ಲಿ ಹೇಳಿದೆ. ಸೊ ಈ ವಾಲ್ಯೂಮ್ ಪ್ರೊಫೈಲ್ ಅಂದ್ರೆ ಏನು ಅಂತ ಸೊ ನನ್ನ ಲಾಸ್ಟ್ ವಿಡಿಯೋಸ್ಗೆ ಹೋಗಿ ನೋಡಿ. ಈ ವಾಲ್ಯೂಮ್ ಪ್ರೊಫೈಲ್ ಬಗ್ಗೆ ಫುಲ್ ವಿಡಿಯೋ ಮಾಡಿರ್ತೀನಿ. ಆ್ಯಂಡ್ ಇಲ್ಲಿ ನಾವು ನೋಡೋದಾದ್ರೆ ಈ ಹೈ ವಾಲ್ಯೂಮ್ ಏನಿದೆ ಇದನ್ನ ನಾವು ಪಾಯಿಂಟ್ ಆಫ್ ಕಂಟ್ರೋಲ್ ಅಂತ ಕರಿತೀವಿ. ಸೊ ಇಲ್ಲಿ ಸ್ವಲ್ಪ ಲೋ ವಾಲ್ಯೂಮ್ನ ಏನಂತ ಕರಿತೀವಿ ಅಂದರೆ ವಾಲ್ಯೂಮ್ ಕಂಟ್ರೋಲ್ ಅಂತ ಕರಿತೇವೆ. ಸೊ ನಾವಿಲ್ಲಿ ಏನು ಮಾಡಬೇಕು ಅಂತ ಹೇಳಿದ್ರೆ ಬಿಗ್ ಗ್ಯಾಪ್ ಡೌನ್ ಆಗಿ ಮಾರ್ಕೆಟ್ ಡೌನ್ ಸೈಡ್ ಮೂವ್ಮೆಂಟ್ನ ಕೊಡ್ತಾ ಇದೆ. ಸೊ ನಾವು ಇಲ್ಲಿ ಸ್ವಲ್ಪ ರಿಟ್ರೇಸ್ಮೆಂಟ್ಗೋಸ್ಕರ ವೆಯ್ಟ್ ಮಾಡಬೇಕು. ಸೊ ಇಲ್ಲಿ ವಾಲ್ಯೂಮ್ ಕಂಟ್ರೋಲ್ ಹತ್ರ ಅಂದರೆ 532 ಹತ್ರ ಬರೋವರೆಗೂ ನಾವು ವೆಯ್ಟ್ ಮಾಡಬೇಕಾಗುತ್ತೆ. ಸೊ ಒನ್ಸ್ ಇಲ್ಲಿ ರೀಚ್ ಆದಮೇಲೆ ನಾವಿಲ್ಲಿ ಶಾರ್ಟ್ ಪೊಸಿಷನ್ನ ತಗೊಳ್ಬೇಕು. ನಮ್ಮ ಟಾರ್ಗೆಟ್ ಪಾಯಿಂಟ್ ಆಫ್ ಕಂಟ್ರೋಲ್ ಅಂದರೆ 484 ಅಥವಾ 482ವರೆಗೂ ನಾವು ಪ್ರಾಫಿಟ್ನ ಬುಕ್ ಮಾಡ್ಕೊಬೋದು. ಇನ್ ಅದರ್ ಕೇಸ್ ಮಾರ್ಕೆಟ್ ಏನಾದರೂ ಡೌನ್ ಸೈಡ್ ಫಾಲ್ ಆಗಿ 482ನ ಏನಾದರೂ ಬ್ರೇಕ್ ಮಾಡ್ತು ಅಂದರೆ ನಮ್ಮ ಟಾರ್ಗೆಟ್ ಈ ನೆಕ್ಸ್ಟ್ ಹೈ ಅಂದರೆ ಪಾಯಿಂಟ್ ಆಫ್ ಕಂಟ್ರೋಲ್ ಏನಿದೆ 461 ಅಲ್ಲಿವರೆಗೂ ನಾವು ಪ್ರಾಫಿಟ್ನ ಬುಕ್ ಮಾಡ್ಕೊಬೋದಾಗಿರುತ್ತೆ. ಹೋಪ್ ಯು ಗೈಸ್ ನಿಮಗೆ ಅರ್ಥ ಆಯಿತು ಅಂತ ತಿಳ್ಕೊತೀನಿ. ಸೊ ಆ್ಯಂಡ್ ವಾಲ್ಯೂಮ್ ಪ್ರೊಫೈಲ್ ಬಗ್ಗೆ ನಿಮಗೆ ಏನಾದರೂ ಅರ್ಥ ಆಗಿಲ್ಲ ಅಂದರೆ ನನ್ನ ಪ್ರೀವಿಯಸ್ ವೀಡಿಯೋಸ್ಗೆ ಹೋಗಿ ವಾಲ್ಯೂಮ್ ಪ್ರೊಫೈಲ್ ಬಗ್ಗೆ ತಿಳ್ಕೊಳ್ಳಿ. ಸೊ ಥ್ಯಾಂಕ್ ಯು ವೆರಿ ಮಚ್ ಗೈಸ್.